ಮೊದಲ್ ಬೆಂಚ್ ಕೊನೆಯ ಪ್ರೀತಿ ಭಾಗ 2. ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಕಾಲೇಜಿನ ದಿನಗಳು ಒಂದೊಂದಾಗಿ ಕಳೆಯುತ್ತಿದ್ದವು. ಅರ್ಜುನ್ ಮತ್ತು ನಂದಿನಿಯ ಪ್ರೀತಿ ದಿನದಿಂದ ದಿನಕ್ಕೆ ಗಾಢವಾಗುತ್ತಿತ್ತು. ಇಬ್ಬರು ಕ್ಲಾಸ್ನ ಮೊದಲ ಬೆಂಚ್ನಲ್ಲಿ ಕುಳಿತು ಪಾಠ ಕೇಳುತ್ತಿದ್ದರು. ಆದರೆ ಪಾಠಕ್ಕಿಂತ ಹೆಚ್ಚಾಗಿ ಅವರ ಕಣ್ಣುಗಳು ಒಬ್ಬರನ್ನೊಬ್ಬರು ಹುಡುಕುತ್ತಿದ್ದವು. ಪ್ರತಿ ಬೆಳಿಗ್ಗೆ ಕಾಲೇಜಿಗೆ ಬಂದ ಕೂಡಲೇ ಅರ್ಜುನ್ ಒಂದೇ ಮಾತು ಹೇಳುತ್ತಿದ್ದ, ಗುಡ್ ಮಾರ್ನಿಂಗ್ ನನ್ನ ಭವಿಷ್ಯದ ಹೆಂಡತಿ. ನಂದಿನಿ ನಾಚುತ್ತಾ ನಗುತ್ತಿದ್ದಳು. ಮೊದಲು ಓದು ಮುಗಿಸು, ನಂತರ ಕನಸು ಕಾಣು. ಅವರ ಈ ಮಾತುಗಳನ್ನು ಸ್ನೇಹಿತರು ನೋಡಿ ಕಿಚಾಯಿಸುತ್ತಿದ್ದರು. ಒಂದು ದಿನ ಕಾಲೇಜಿನಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿತ್ತು. ಎಲ್ಲರೂ ಸಂಭ್ರಮದಲ್ಲಿದ್ದರು. ನಂದಿನಿ ಹಾಡಲು ವೇದಿಕೆಗೆ ಹೋದಳು. ಹಾಡು ಮುಗಿದ ಕೂಡಲೇ ಭಾರೀ ಚಪ್ಪಾಳೆ ಕೇಳಿಸಿತು. ಆದರೆ ವೇದಿಕೆಯ ಕೆಳಗೆ ನಿಂತಿದ್ದ ಒಬ್ಬ ಹುಡುಗ ಮಾತ್ರ ವಿಚಿತ್ರವಾಗಿ ನಂದಿನಿಯನ್ನು ನೋಡುತ್ತಿದ್ದ. ಅವನ ಹೆಸರು ವಿಕ್ರಮ್. ಶ್ರೀಮಂತ ಕುಟುಂಬದ ಹುಡುಗ. ಹಣ, ಅಧಿಕಾರ ಮತ್ತು ಅಹಂಕಾರವೇ ಅವನ ಶಕ್ತಿ. ಆ ದಿನದಿಂದಲೇ ಅವನು ನಂದಿನಿಯ ಹಿಂದೆ ಬೀಳಲು ಆರಂಭಿಸಿದ. ಪ್ರತಿದಿನ ದುಬಾರಿ ಉಡುಗೊರೆಗಳು, ಹೂಗುಚ್ಛಗಳು, ಚಾಕೊಲೇಟ್ಗಳು. ಆದರೆ ನಂದಿನಿ ಒಂದನ್ನು ಸ್ವೀಕರಿಸಲಿಲ್ಲ. ನನಗೆ ಇವು ಬೇಡ, ನಾನು ಈಗಾಗಲೇ ಯಾರನ್ನೋ ಪ್ರೀತಿಸುತ್ತಿದ್ದೇನೆ ಎಂದು ಸ್ಪಷ್ಟವಾಗಿ ಹೇಳಿದಳು. ಆ ಮಾತು ಕೇಳಿದ ವಿಕ್ರಮ್ನ ಮುಖದಲ್ಲಿ ನಗು ಮಾಯವಾಯಿತು. ನನಗೆ ಬೇಕಾದದ್ದು ಸಿಗದೆ ಹೋಗುವುದಿಲ್ಲ ಎಂದು ಅವನು ತನ್ನೊಳಗೆ ಹೇಳಿಕೊಂಡ. ಮರುದಿನ ಅರ್ಜುನ್ ಕಾಲೇಜಿನ ಹೊರಗೆ ನಿಂತಿದ್ದಾಗ ವಿಕ್ರಮ್ ಅವನ ಮುಂದೆ ಬಂದು ನಿಂತ. ನಂದಿನಿಯಿಂದ ದೂರ ಇರು. ಅರ್ಜುನ್ ಶಾಂತವಾಗಿ ಉತ್ತರಿಸಿದ, ಅವಳು ವಸ್ತುವಲ್ಲ, ಅವಳ ನಿರ್ಧಾರವೇ ಮುಖ್ಯ. ಈ ಮಾತು ವಿಕ್ರಮ್ಗೆ ಇನ್ನಷ್ಟು ಕೋಪ ತಂದಿತು. ನನ್ನ ಜೊತೆ ಎದುರಾಗಿ ನಿಂತವರು ಯಾರೂ ಚೆನ್ನಾಗಿರಲಿಲ್ಲ ಎಂದು ಬೆದರಿಸಿ ಅಲ್ಲಿಂದ ಹೊರಟ. ಕೆಲವು ದಿನಗಳ ನಂತರ ನಂದಿನಿಯ ತಂದೆಯ ಅಂಗಡಿಗೆ ಏಕಾಏಕಿ ಬೆಂಕಿ ತಗುಲಿತು. ವರ್ಷಗಳ ಶ್ರಮದಿಂದ ಕಟ್ಟಿದ್ದ ಅಂಗಡಿ ಕೆಲವೇ ನಿಮಿಷಗಳಲ್ಲಿ ಸುಟ್ಟು ಭಸ್ಮವಾಯಿತು. ಕುಟುಂಬ ಸಂಪೂರ್ಣ ಸಾಲದ ಹೊರೆಗೆ ಸಿಲುಕಿತು. ನಂದಿನಿ ಅಳುತ್ತಾ ಅರ್ಜುನ್ಗೆ ಕರೆ ಮಾಡಿದಳು. ಅರ್ಜುನ್ ಓಡಿಬಂದು ಅವಳ ಕೈ ಹಿಡಿದು ಹೇಳಿದ, ನಾನು ಇದ್ದೇನೆ, ಹೆದರಬೇಡ, ನಾವು ಇಬ್ಬರೂ ಸೇರಿ ಈ ಸಮಸ್ಯೆ ಎದುರಿಸೋಣ. ಆ ಮಾತು ಕೇಳಿ ನಂದಿನಿಗೆ ಮತ್ತೆ ಬದುಕುವ ಧೈರ್ಯ ಬಂದಿತು. ಆದರೆ ಅದೇ ರಾತ್ರಿ ನಂದಿನಿಯ ತಂದೆಗೆ ಒಂದು ಅಪರಿಚಿತ ವ್ಯಕ್ತಿಯಿಂದ ಕರೆ ಬಂತು. ನಿಮ್ಮ ಎಲ್ಲಾ ಸಾಲವನ್ನು ನಾವು ತೀರಿಸುತ್ತೇವೆ, ಆದರೆ ನಿಮ್ಮ ಮಗಳನ್ನು ನಮ್ಮ ಮನೆ ಸೊಸೆಯಾಗಿ ಕಳುಹಿಸಬೇಕು. ಅವರು ಕರೆ ಕಟ್ ಮಾಡಿದರು. ಮರುದಿನ ಮನೆಯ ಮುಂದೆ ಕಪ್ಪು ಬಣ್ಣದ ಐಷಾರಾಮಿ ಕಾರು ನಿಂತಿತು. ಅದರೊಳಗಿಂದ ಇಳಿದವನು ವಿಕ್ರಮ್ನ ತಂದೆ. ಅವನ ಮುಖದಲ್ಲಿ ಕ್ರೂರ ನಗು. ಯೋಚನೆ ಮಾಡಿ, ಇಲ್ಲವಾದರೆ ನಿಮ್ಮ ಕುಟುಂಬದ ಜೀವನವೇ ಮುಗಿಯುತ್ತದೆ ಎಂದು ಹೇಳಿ ಒಂದು ಬ್ಯಾಗ್ ತುಂಬಾ ಹಣವನ್ನು ಮೇಜಿನ ಮೇಲೆ ಇಟ್ಟು ಹೊರಟ. ಆ ಹಣವನ್ನು ನೋಡಿ ನಂದಿನಿಯ ತಂದೆ ನಡುಗಿದರು. ಒಂದು ಕಡೆ ಮಗಳ ಭವಿಷ್ಯ, ಇನ್ನೊಂದು ಕಡೆ ಕುಟುಂಬದ ಬದುಕು. ನಂದಿನಿ ಮಾತ್ರ ಕೋಣೆಯೊಳಗೆ ನಿಂತು ಎಲ್ಲವನ್ನೂ ಕೇಳುತ್ತಿದ್ದಳು. ಅವಳ ಕಣ್ಣಲ್ಲಿ ಕಣ್ಣೀರು ತುಂಬಿತು. ಆ ರಾತ್ರಿ ಅವಳು ಅರ್ಜುನ್ಗೆ ಕರೆ ಮಾಡಲು ಮೊಬೈಲ್ ಕೈಗೆತ್ತಿಕೊಂಡಳು. ಆದರೆ ಕರೆ ಮಾಡುವ ಮುನ್ನವೇ ಒಂದು ಮೆಸೇಜ್ ಬಂತು. ನೀನು ಅರ್ಜುನ್ ಜೊತೆ ಸಂಪರ್ಕದಲ್ಲಿದ್ದರೆ ಅವನನ್ನು ಜೀವಂತವಾಗಿ ನೋಡುವುದಿಲ್ಲ. ಆ ಮೆಸೇಜ್ ನೋಡಿ ಅವಳ ಕೈಯಲ್ಲಿದ್ದ ಮೊಬೈಲ್ ಕೆಳಗೆ ಬಿತ್ತು. ಆ ರಾತ್ರಿ ಅವಳು ಜೀವನದ ಅತ್ಯಂತ ಕಠಿಣ ನಿರ್ಧಾರ ತೆಗೆದುಕೊಂಡಳು, ಅರ್ಜುನ್ನಿಂದ ದೂರವಾಗಲು. ಮರುದಿನ ಕಾಲೇಜಿಗೆ ಬಂದ ನಂದಿನಿ ಅರ್ಜುನ್ ಕಡೆಗೆ ಒಮ್ಮೆ ಕೂಡ ನೋಡಲಿಲ್ಲ. ಅವನ ಕರೆಗಳಿಗೆ ಉತ್ತರಿಸಲಿಲ್ಲ. ಮೆಸೇಜ್ಗಳನ್ನು ಓದಿಯೂ ಪ್ರತಿಕ್ರಿಯಿಸಲಿಲ್ಲ. ಅರ್ಜುನ್ಗೆ ಏನೂ ಅರ್ಥವಾಗಲಿಲ್ಲ. ನಿನ್ನೆವರೆಗೆ ನನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದ ನಂದಿನಿ ಇಂದು ಯಾಕೆ ಅಪರಿಚಿತಳಂತೆ ವರ್ತಿಸುತ್ತಿದ್ದಾಳೆ? ಈ ಪ್ರಶ್ನೆಗೆ ಉತ್ತರ ಹುಡುಕುತ್ತಾ ಅರ್ಜುನ್ ಅವಳ ಹಿಂದೆ ಹೋದ. ಆದರೆ ಕಾಲೇಜಿನ ಹಿಂಭಾಗದಲ್ಲಿ ಅವನು ನೋಡಿದ ದೃಶ್ಯ ಅವನ ಹೃದಯವನ್ನೇ ಒಡೆದು ಹಾಕಿತು. ನಂದಿನಿ ವಿಕ್ರಮ್ ಜೊತೆ ಕಾರಿನಲ್ಲಿ ಕುಳಿತು ಹೊರಟಳು. ಅರ್ಜುನ್ ಅಲ್ಲೇ ಕಲ್ಲಿನಂತೆ ನಿಂತ. ಅವನ ಕಣ್ಣಲ್ಲಿ ಕಣ್ಣೀರು ತುಂಬಿತ್ತು. ಆದರೆ ಅವನಿಗೆ ಗೊತ್ತಿರಲಿಲ್ಲ,
ಆ ಕಾರಿನಲ್ಲಿ ಕುಳಿತಿದ್ದ ನಂದಿನಿ ಹೊರಗೆ ನಗುತ್ತಿದ್ದರು, ಒಳಗೆ ಪ್ರತಿಕ್ಷಣ ಸಾಯುತ್ತಿದ್ದಳು. ಭಾಗ 3ರಲ್ಲಿ ನಂದಿನಿಯ ಜೀವನ ಬದಲಿಸಿದ ಆ ಒಂದು ರಹಸ್ಯ ಒಪ್ಪಂದ ಏನು? ಧನ್ಯವಾದಗಳು.